ಚರಂಡಿಯಲ್ಲಿ ಅನುಮಾನಾಸ್ಪದವಾಗಿ ಶವ ಪತ್ತೆಯಾಗಿರುವ ಘಟನೆ ನಡೆದಿದೆ. ಮಂಜುನಾಥ್ ಕೋರಿ ಎಂಬುವವರ ಶವ ಪತ್ತೆಯಾಗಿದೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿರುವಂತದ್ದು. 34 ವರ್ಷದ ಮಂಜುನಾಥ್ ಕೋರಿ ಈತ ಕಳೆದ 2 ದಿನಗಳಿಂದ ನಾಪತ್ತೆಯಾಗಿದ್ದ. ಇದೀಗ ದಿಢೀರಂತ ಚರಂಡಿಯಲ್ಲಿ ಅನುಮಾನಾಸ್ಪದವಾಗಿ ಮಂಜುನಾಥ್ ಮೃತದೇಹ ಪತ್ತೆಯಾಗಿದೆ. ಮಸ್ಕಿ ಪಟ್ಟಣದ ಹೊರವಲಯದ ಕಾಲುವೆಯಲ್ಲಿ ಪತ್ತೆಯಾದ ಮೃತದೇಹ ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದ ಹೊರವಲಯದಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದ ಮಂಜುನಾಥ್ ಕೋರಿ ಮುದಗಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈತ ಕೆಲಸವನ್ನ ಮಾಡ್ತಿದ್ದ. ಕಳೆದ 2 ದಿನಗಳ ಹಿಂದೆ ಕಾಣೆಯಾಗಿದ್ದ. ಇನ್ನು ರಾಯಚೂರು ವಿಧಿವಿಜ್ಞಾನ ತಂಡ ಭೇಟಿ ಕೊಟ್ಟಿದ್ದು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸಾಕಷ್ಟು ಅನುಮಾನಗಳಿಗೂ ಕೂಡ ಎಡೆಮಾಡಿಕೊಟ್ಟಿರುವಂತದ್ದು. ಕಳೆದ 2 ದಿನಗಳ ಹಿಂದೆ ಕಾಣೆಯಾಗಿದ್ದ ಮಂಜುನಾಥ್ ಕೋರಿಯ ಮೃತದೇಹ ಈಗ ಚರಂಡಿಯಲ್ಲಿ ಅನುಮಾನಾಸ್ಪದವಾಗಿ ಕಂಡು ಬಂದಿದೆ. ಅಂದ್ರೆ ಏನಾಗಿರುತ್ತೆ, ಯಾರಾದ್ರೂ ಇಲ್ಲಿ ಕೊಲೆ ಮಾಡಿದ್ರ ಅಥವಾ ಏನಾಯ್ತು ಅನ್ನೋದ್ರ ಕುರಿತು ಸಾಕಷ್ಟು ಅನುಮಾನದ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇರುವಂತದ್ದು. ಇನ್ನು ಮಂಜುನಾಥ್ನನ್ನ ಕೊಲೆ ಮಾಡಿ ಚರಂಡಿಗೆ ಎಸೆದಿದ್ದಾರೆ ಅಂತ ಇತ್ತ ಕುಟುಂಬಸ್ಥರು ಕೂಡ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಮಸ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಪೊಲೀಸರ ತನಿಖೆಯ ನಂತರವೇ ಈ ಒಂದು ಸತ್ಯಾಸತ್ಯತೆಗಳು ತಿಳಿಬೇಕಾಗಿದೆ. ಏನಾಯ್ತು ಪ್ರಾಬ್ಲಮ್ ಮ್ಯಾನೇಜ್ಮೆಂಟ್ಗೆ? ಯಾರೋ ಸಾಯಿಸಾರೋ ಗೊತ್ತಿಲ್ಲ, ಬಿದ್ದಾರೋ ಗೊತ್ತಿಲ್ಲ. ಇವತ್ತು ಫೋನ್ ಬಂದದ. ಮನೆಗೆ ಏನಾದರೂ ಕಿರಿಕಿರಿ ಮಾಡ್ಕೊಂಡು ಹೋದ್ರಿ? ಏನು ಇಲ್ಲ. ಎಂದು ಇದ್ರ ಮನೆಯಲ್ಲಿದ್ದ? ಶನಿವಾರ ಅವ್ರು 6 ಗಂಟೆ ಸಾಯಂಕಾಲ ಹೋಗ್ಯಾರಿ. ನಾವು 6 ಗಂಟೆಗೆ ಬಂದೀವಿ. ಮನೆಗೆ ಬರ್ತಾರಂತ ತರಕಾರಿ ಅವೆಲ್ಲ ತೊಗೊಂಬಂದಿಟ್ಟು ಹೋಗ್ಯಾರಿ ಹೊರಗೆ ಹೋಗ್ಯಾರ. ನೀವು ಏನಾದರೂ ಊಟ ವ್ಯವಸ್ಥೆ ಮಾಡಿದ್ರಿ ನಿಮ್ಮ ಯಜಮಾನ ನಿನ್ನೆ ಸಂಡೇ ದಿವಸ? ಏನಿಲ್ಲ, ಬೇಕಾದಂಗೆ ಚಲೋತ್ನಾಗ ಮಾತಾಡ್ಯಾರಿ. ಹಾಂ, ಊರಿಗೆ ಬರೋ ಟೈಮಿಗೆ ಫೋನ್ ರಿಸೀವ್ ಮಾಡಲಿಲ್ಲ ರೀ. ಅಷ್ಟೊತ್ತಿಗೆ ತರಕಾರಿ ಹಾಲು ತಂದಿಟ್ಟು ಹೋಗ್ಯಾರಿ. ಆಮೇಲೆ ರಾತ್ರಿ ಫೋನ್ ಹಚ್ಚಿ ಮಾತಾಡ್ಯಾರಿ ಮಗಳ ಜೊತೆಗೆ. ಆಮೇಲೆ ಬೆಳಗ್ಗೆಯಿಂದ ಹಿಂಗಾಗ್ಯದ ಫೋನ್ ಸ್ವಿಚ್ ಏನು ರಿಸೀವ್ ಮಾಡಲಿಲ್ಲ. ನೀವು ಯಾರ ಮ್ಯಾಗಾರಾದ್ರೂ ಅನುಮಾನ ಏನಾದ್ರು ಇದೆ? ಅವ್ರ ಮಾವನ ಮ್ಯಾಗೆ ಅನುಮಾನ. ಅವ್ರ ಮಾವ ಯಾರಮ್ಮ? ಷಡಕ್ಷರಪ್ಪ ಅಂತರ್ಗಂಟಿ. ಯಾವ್ರಮ್ಮ? ಅಂತರ್ಗಂಟಿ. ಹೇಳಮ್ಮ ಏನಾಯ್ತು ಪ್ರಾಬ್ಲಮ್ ಮ್ಯಾನೇಜ್ಮೆಂಟ್ಗೆ? ಏನಾಗಿತ್ತು ನನಗೆ ಗೊತ್ತಿಲ್ಲ. ಯಾರೋ ಸಾಯಿಸಾರೋ